ಸರ್ ಇದೇ ಪರಿಪೂರ್ಣ ಮೆಡಿಕಲ್ ಕಾಲೇಜು, ಇದೇ ನಮ್ಮದು ಲೇಔಟ್. DC ಕನ್ವರ್ಷನ್ ಈ ಖಾತಾ ಜೆನ್ಯೂನಿಟಿ ಬಗ್ಗೆ ಚಿಂತೆನೇ ಬೇಡ. ಟೋಟಲ್ ಸೈಟ್ಸ್ 28 ಸೈಟ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಕನ್ನಡ ಕೋವರ ವೀಕ್ಷಕರೇ ದಯವಿಟ್ಟು ಬೇಗ ಬನ್ನಿ. ಅಪ್ರೋಚ್ ರೋಡು 30 ಫೀಟ್, ಪ್ರಾಪರ್ ಸಿವೇಜು, ಪ್ರಾಪರ್ ಡ್ರೈನೇಜು. ವೀಕ್ಷಕರೇ ಪ್ರಾಪರ್ ಪವರು, ಪ್ರಾಪರ್ ವಾಟರು. ನೆಲಮಂಗಲ 5 ಕಿಲೋಮೀಟ್ರು, ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ 1 ಕಿಲೋಮೀಟ್ರು, ದೊಡ್ಡಬಳ್ಳಾಪುರ ಹೈವೇಯಿಂದ ಬರೀ 800 ಮೀಟರ್ ಸೆಂಟ್ರಲ್ ಇದೆ ನಮ್ಮ ಲೇಔಟ್. ಕನ್ನಡ ಕೋವರ ವೀಕ್ಷಕರಿಗೆ 1,20,000 ಡಿಸ್ಕೌಂಟು ಪ್ಲಸ್ 75% ಲೋನ್ ಆಗುತ್ತೆ, ಅದು ನಾವೇ ಮಾಡಿಸ್ಕೊಡ್ತೀವಿ. ಈ ಬಜೆಟ್ ಅಲ್ಲಿ ಇದುವರೆಗೂ ಯಾರು ಡೆವಲಪರ್ ಕೊಟ್ಟಿಲ್ಲ. ಮಿನಿ ಸ್ವಿಮ್ಮಿಂಗ್ ಪೂಲು ನಮ್ಮ ಸೈಟ್ ಆಫೀಸು ಪರ್ಮನೆಂಟ್ ಆಗಿ ಇಲ್ಲೇ ಇರುತ್ತೆ. ಮಿಡ್ಲ್ ಕ್ಲಾಸ್ ಜನನೇ ಎಂಜಾಯ್ ಮಾಡಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ನೀವೆಲ್ಲ ಕೇಳ್ತಾ ಇದ್ರಿ ಸರ್ ನಮಗೆ ನೇರ ಮಾಲೀಕರಿಂದ ಬೇಕು, ನಮಗೆ ಮಾರ್ಕೆಟಿಂಗ್ ಮಾಡೋರು ಬೇಡ, ರೀಸೆಲ್ಲರ್ ಬೇಡ, ಮಾಲೀಕರಿಂದ ಬೇಕು ಅಂತ ಕೇಳ್ತಾ ಇದ್ರಿ. ಜೊತೆಯಲ್ಲಿ ತುಂಬ ಜನ ಕೇಳ್ತಾ ಇರೋಂಥದ್ದು DC ಕನ್ವರ್ಷನ್ ಸೈಟ್ಗಳು. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ DC ಕನ್ವರ್ಷನ್ ಸೈಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ತರ್ತಾ ಇರುವಂಥವ್ರು SG ಗ್ರೂಪ್ ಅವರು. ಆ್ಯಂಡ್ ಈ ಲೇಔಟ್ನ ಹೆಸರು ಬಂದುಬಿಟ್ಟು SG ಇಲೈಟ್ ಅಂತ. ಇಡೀ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಅಂತ ಇರ್ಬೋದು. ಆ್ಯಂಡ್ ಒಂದೇನೆಂದರೆ ಪ್ರೈಸ್ ಕೇಳಿದ್ರೆ ನೀವು ಫ್ಲಾಟ್ ಆಗಿಬಿಡ್ತೀರಾ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ SG ಗ್ರೂಪ್ ಕಡೆಯಿಂದ ಲೋಕೇಶ್ ಸರ್ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ? ಆರಾಮ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನಮ್ಮ ವೀಕ್ಷಕರು ತುಂಬಾ ಕೇಳ್ತಾ ಇದ್ರು DC ಕನ್ವರ್ಷನ್ ಬೇಕು, DC ಕನ್ವರ್ಷನ್ ಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಲೇಔಟ್ DC ಕನ್ವರ್ಷನ್ ಆಗಿದೆಯಾ? ಸರ್ ನಮ್ಮ ಲೇಔಟ್ ಪಕ್ಕಾ DC ಕನ್ವರ್ಷನ್ ಪ್ಲಸ್ ಗ್ರಾಮ್ ಠಾಣಾಗೆ ಒಳಪಟ್ಟಲ್ಲಿ ಇರೋ ಲೇಔಟ್ ಇದು. ಲೇಔಟ್ ಹೌದು. ಯಾವ ಖಾತಾ ಬರುತ್ತೆ ಸರ್? ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಸರ್? ಈ ರೋಡ್ ಹಂಗೆ ನಿಮ್ಮ ದೊಡ್ಡಬಳ್ಳಾಪುರ ಮೇನ್ ಹೈವೇಗೆ ಜಾಯ್ನ್ ಆಗುತ್ತೆ. 800 ಮೀಟರ್ಸ್ಗೆ. ಜಸ್ಟ್ 800 ಮೀಟರ್. ಜಸ್ಟ್ 800 ಮೀಟರ್ಸ್ ದೊಡ್ಡಬಳ್ಳಾಪುರ ಹೈವೇ ಅಲ್ವಾ? ಹೌದು. ಈ ರೋಡ್ ಎಲ್ಲಿ ಹೋಗುತ್ತೆ ಸರ್? ಈ ರೋಡ್ ಬಂದ್ಬಿಟ್ಟು ನಿಮಗೆ ರೈಲ್ವೆಗಳಲ್ಲಿ ನ್ಯೂಟನ್ ಬರುತ್ತೆ. ಈ ರೋಡ್ ಎಲ್ಲಿ ಹೋಗುತ್ತೆ ಸರ್? ಈ ರೋಡ್ ಬಂದ್ಬಿಟ್ಟು ನಿಮಗೆ ರೈಲ್ವೆಗಳಲ್ಲಿ ನ್ಯೂಟನ್ ಬರುತ್ತಲ್ಲ, ಅಲ್ಲಿಗೆ ಹೋಗುತ್ತೆ. ಪ್ಲಸ್ ಮೆಡಿಕಲ್ ಕಾಲೇಜು, ಮೆಡಿಕಲ್ ಕಾಲೇಜ್ ಕಾಲೇಜ್ ಮುಂದೆನೆ ಹೋಗುತ್ತೆ. ಬನ್ನಿ ತೋರ್ಸೋಣ, ಹಾಗೆ ವಾಕ್ ಮಾಡ್ಕೊಂಡು ಹೋಗ್ಬಿಡೋಣ. ಬನ್ನಿ ಸರ್. ಇದು ಒಂದು ದೊಡ್ಡದಂತ ರೋಡ್. ಹೌದು. ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಬರೋದೆಲ್ಲ ಒಂಥರ ಕಮರ್ಷಿಯಲ್ ಸೈಟ್ಸ್ ಇದ್ದಂಗೆ. ಹೌದು. ಓಕೆ. ಅಂಡ್ ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಸರ್ ಇಲ್ಲಿ? ಸರ್ ಇದು 2 ಎಕರೆ ಡೆವಲಪ್ ಮಾಡಿರೋದು ಲೇಔಟ್. ಎಷ್ಟು ಸೈಟ್ಗಳು ಬರ್ತಾ ಇದೆ ಸರ್? 28 ಸೈಟ್ ಬರ್ತಾ ಇದೆ. ಎಷ್ಟು ಅವೈಲೇಬಲ್ ಇದೆ ಸದ್ಯಕ್ಕೆ? ಸರ್ ಇವಾಗ 8 ರಿಜಿಸ್ಟರ್ ಆಗಿದೆ. ಸರಿ. ಇನ್ನ 20 ಅವೈಲೇಬಲ್ ಇದೆ. ಇನ್ನೊಂದು ವೀಕಲ್ ಬೋರ್ಡ್ ಬರುತ್ತೆ, ಅವ್ರದ್ದು ಹೆಸರು, ಫೋನ್ ನಂಬರ್. ಸೊ ಡಾಕ್ಯುಮೆಂಟೇಶನ್ ನೋಡ್ಲಿ, ಆಮೇಲೆ ಅವರು ಫೋನ್ ಮಾಡಿ ಕೇಳ್ಕೊಳ್ಳಿ. ಸಬ್ ರಿಜಿಸ್ಟರ್ಡ್ ಕಾಪಿ ಏನು ಫೇಕ್ ಆಗಲ್ವಲ್ಲ? ಆಗಲ್ಲ. ಕರೆಕ್ಟ್. ಸಬ್ ರಿಜಿಸ್ಟರ್ ಕಾಪಿನೇ ಇಸ್ಕೊಳ್ಳಿ. ಇಲ್ಲೇ ಆಫೀಸ್ ಇದೆ ಸರ್ ಕೂಡ, ಪರ್ಮನೆಂಟ್ ಆಗಿ ಇಲ್ಲೇ ಆಫೀಸ್ ಮಾಡ್ಕೊಂಡಿರೋ ಇದು ಕೂಡ ಇದೆ. ಕರೆಕ್ಟಾ ಸರ್? ನಿಮ್ಮ ಜೊತೆಲೆ
ಯಾವಾಗಲೂ ಕೂಡ ಇಲ್ಲೇ ಇರ್ತಾರೆ. ಸರ್ ಫಸ್ಟು ಇಲ್ಲೇನು ಹೈಲೈಟ್ ಅಂದರೆ ಅಲ್ಲೊಂದು ಕಾಲೇಜ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಏನದು, ಯಾವ ಕಾಲೇಜು, ಏನದು? ಪರಿಪೂರ್ಣ ಮೆಡಿಕಲ್ ಕಾಲೇಜ್ ಅಂತ ಅದು. ಸರಿ. ನರ್ಸಿಂಗ್ ಕಾಲೇಜು ನಡೀತಾ ಇದೆ. ಸ್ಟೂಡೆಂಟ್ಸ್ ಒಂದು 1,500-2,000 ಜನ ಸ್ಟೂಡೆಂಟ್ಸ್ ಬರ್ತಾರೆ ಇಲ್ಲಿ. ಆಮೇಲೆ ಬಸ್ಸು ಇಲ್ಲಿ ಪಿಕಪ್ ಡ್ರಾಪ್ ಮಾಡುತ್ತೆ. ಬರುತ್ತೆ. ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತಾ ಇದು? ಬರುತ್ತೆ ಸರ್, ಫೇಮಸ್ ಆಗಿದೆ ಇದನ್ನು. ಅಷ್ಟು ಫೇಮಸ್ ಅದೇ ಆಯುರ್ವೇದಿಕ್ ಅಲ್ಲಿ ಇದು ತುಂಬಾ ಫೇಮಸ್ ಆಗಿದೆ. ನೀವು ಕೂಡ ಅಷ್ಟೇ ಗೂಗಲ್ ಅಲ್ಲಿ ಆರಾಮಾಗಿ ಸರ್ಚ್ ಮಾಡಿ. ಅಲ್ಲಿಂದ 50 ಮೀಟ್ರು ಇಲ್ಲ, 20 ಮೀಟ್ರು ಇಲ್ಲ ಅನ್ಕೊಂತೀನಿ. 20 ಮೀಟರ್ ಇಲ್ಲ ಸರ್, ಅದೇ road ಇದೆ layout. ಅಲ್ಲಿಂದಾನೆ ಪಕ್ಕದಲ್ಲೇ ಈ ಲೇಔಟ್ ಬರ್ತಾ ಇರುವಂತ ವೀಕ್ಷಕರೇ. ಫಸ್ಟ್ ಕನೆಕ್ಟಿವಿಟಿ ಬಗ್ಗೆ ಹೇಳಿ. ಲೈಕ್ ಈ ಏರಿಯಾದ ಹೆಸರೇನು ಸರ್? ಈ ಏರಿಯಾ ಹೆಸರು ಅರ್ಜುನ್ ಬೆಟ್ಟಳ್ಳಿ. ಅರ್ಜುನ್ ಬೆಟ್ಟಳ್ಳಿ. ಹೌದು. ಸುತ್ತಮುತ್ತಲು ಊರುಗಳ ಹೆಸರು ಹೇಳಿ. ನೆಲಮಂಗಲ ರೈಲ್ವೆ ಗೊಳ್ಳಳ್ಳಿ ಹೆಸರುಘಟ್ಟ ರೋಡ್ ಇಂದಾನು ಕನೆಕ್ಟಿವಿಟಿ ಇದೆ. ಆಮೇಲೆ ದೊಡ್ಡಬಳ್ಳಾಪುರದಿಂದನೂ ಬರಬಹುದು. ರೈಲ್ವೆ ಸ್ಟೇಷನ್ 1 ಕಿಲೋಮೀಟರ್ ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಜಂಕ್ಷನ್ ಅಲ್ವಾ? ಸೊ ರೈಲ್ವೆ ಬೇಕು ಅಂದ್ರೆ ರೈಲ್ವೆ ಗೊಳ್ಳಳ್ಳಿ ಹೋಗ್ಬೋದು. ಹೌದು. ನೆಲಮಂಗಲ ಹೋಗ್ಬೋದು. ಇನ್ನು ನಾವು ಬಸ್ ಅಂತ ಬಂದಾಗ ಡೆಫಿನೆಟ್ಲಿ ಇಲ್ಲಿಂದ ಮುಂದೆ ಹೋದ್ರೆ 800 ಮೀಟರ್ಗೆ ನಮಗೆ BMTC ಬಸ್ ಕನೆಕ್ಟಿವಿಟಿ ಸಿಗುತ್ತೆ. ಅಂಡ್ ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ದೊಡ್ಡಬಳ್ಳಾಪುರ ಹೈವೇ ಸಿಗುತ್ತೆ. ಇನ್ನು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಗಳು ನಿಮ್ಗೆ ಗೊತ್ತಿರೋದು ಯಾವ್ದಾದ್ರು ಒಂದಿಷ್ಟು ಹೆಸರು ತಗೊಬೋದಾ? ನಮಗೆ ಗೊತ್ತಿರೋದು ಸರ್ ಸ್ಕೂಲು ಕಾಲೇಜಸ್ ಅಂದ್ರೆ ಇಲ್ಲಿ ಹೆಸರುಘಟ್ಟ ರೋಡಲ್ಲಿ ಎಷ್ಟು ಸ್ಕೂಲು ಕಾಲೇಜ್ ಗೂಗಲ್ ಲೆಕ್ಕನೇ ಇಲ್ಲ ಸರ್. ಈಗ ನಾನು ಹೇಳೋದ್ಕಿಂತ ಈ ಪಿನ್ ಪಾಯಿಂಟ್ ಮೇಲೆ ಓಪನ್ ಮಾಡಿ ಝೂಮ್ ಮಾಡ್ರಿ ಎಷ್ಟು ಸ್ಕೂಲು ಕಾಲೇಜ್ ಇದೆ ಅಕ್ಕಪಕ್ಕ ಅಂತ ಕಷ್ಟ ಜನನೇ ನೋಡ್ಕೊಬಹುದು. ಅಂದಾಜು 10 ರಿಂದ 15 ಸ್ಕೂಲು ಕಾಲೇಜ್ಗಳು, 10 ರಿಂದ 15 ಹಾಸ್ಪಿಟಲ್ಗಳು. ಫೇಮಸ್ ಅಂದ್ರೆ ಹರ್ಷ ಹಾಸ್ಪಿಟಲ್ ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ವಾ? 5 ನಿಮಿಷದಲ್ಲಿ ಹರ್ಷ ಹಾಸ್ಪಿಟಲ್ಗೆ ರೀಚ್ ಆಗ್ಬೋದು. 5 ನಿಮಿಷದಲ್ಲಿ ಕುಣಿಗಲ್ ಹೈವೇಗೆ ನೀವು ರೀಚ್ ಆಗ್ಬೋದು. ನೆಲಮಂಗಲ ಸಿಗ್ನಲ್ಗೆ ರೀಚ್ ಆಗ್ಬೋದು. ಅಂಡ್ ರೀಚ್ ಆಗ್ಬೋದು ಅಂದ್ರೆ ಇನ್ನೇನು ಕೆಲವು ದಿನಗಳಲ್ಲಿ ಅಲ್ಲಿ ಮೆಟ್ರೋ ಕೂಡ ಬರ್ತಾ ಇದೆ. ಕನೆಕ್ಟಿವಿಟಿ ಬಗ್ಗೆ ಟೆನ್ಷನ್ ಬೇಡ ಅಂತೀರಾ? ಕನೆಕ್ಟಿವಿಟಿ ಬಗ್ಗೆ ಟೆನ್ಷನ್ ಬೇಡ. ಆಮೇಲೆ ಮಿಡ್ ನೈಟ್ ಎಷ್ಟೊತ್ತಗಾನ ಬಂದು ಓಡಾಡ್ಬೋದು. ಸೇಫ್ಟಿ ಇದೆ, ಭಯ ಬೀಳಂಗಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ದು SG ಗ್ರೂಪ್ಸ್ ಕಡೆಯಿಂದ ನಮ್ಮ ಜಗದೀಶ್ ಅಂತ ಇದ್ದಾರೆ ನಮ್ಮ ಆಫೀಸಲ್ಲಿ ನಮ್ಮ ಓನರು. ಸರಿ. ಸೊ ಅವ್ರು ಸೆಲೆಕ್ಟ್ ಮಾಡೋ ಜಾಗಗಳೇ ಈ ತರ ಒಳ್ಳೆ ಜಾಗ. ಯಾಕೆಂದ್ರೆ ಈಗ ನಾವ್ ಎಲ್ಲೋ ಮಾಡಿ ಅದು ಸೇಲ್ ಆಗಿ ವರ್ಷಾಂಗಟ್ಲೆ ತಗೊಳೋ ಬದಲು ಜನ ಅವ್ರಿಗೆ ಬೇನ್ ಬೇಕಾಗಿರೋದು ನೀರು, ಓಡಾಡಕ್ ರೋಡು, ಎಲೆಕ್ಟ್ರಿಸಿಟಿ, ಅಕ್ಕಪಕ್ಕ ಒಳ್ಳೆ ಡೆವಲಪ್ಮೆಂಟ್. ಈಗ ನಮ್ಮ ಯಾರೇ ಬಂದು ಕಸ್ಟಮರು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅವ್ರು ಫಸ್ಟ್ ನೋಡೋದು ಇದನ್ನೇ. ಹೌದು. ಇವೆಲ್ಲವನ್ನ ಕಾಲೇಜ್ ನಾನು ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬಂದ್ಬಿಟ್ಟಿದೆ, ಆಲ್ರೆಡಿ ಇದೆ. ಆಯ್ತಾ? ಆಮೇಲೆ 100 ಫೀಟ್ ರೋಡು ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆಗೋಗಿದೆ, ಆಲ್ರೆಡಿ ಇದೆ. ಹೌದು. ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಯಾವ್ದು ಬರುತ್ತೆ ಅಂತ ಹೇಳೋದು ಈ ಪ್ರೈಸ್ಗೆ ಈ ತರ ಏನು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ ಅಂದಾಗ ಯಾಕೆ ತಗೊಂಬಾರ್ದು? ಮೂಲಭೂತ ಸೌಕರ್ಯ ಅಂತ ನೀವು ಹೇಳಿದ್ಮೇಲೆ ಏನೇನ್ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಬೇಕು. ಫಸ್ಟ್ ನಾನು ಕೇಳ್ತಾ ಇರುವಂತದ್ದು ರೋಡ್. ಫಸ್ಟ್ ಅಪ್ರೋಚ್ ರೋಡ್ ಅನ್ನ ಎಷ್ಟು ಅಗಲ ಇಟ್ಟಿದ್ದೀರಾ ನೀವು? ಸರ್ ನಾವು ಅಪ್ರೋಚ್ ರೋಡ್ 30 ಫೀಟ್ ರೋಡ್ ಮಾಡಿದ್ದೀವಿ. ಅಂಡ್ ಟಾರ್ ರೋಡ್ ಆಗ್ತಾ ಇದ್ದೀರಾ? ಟಾರ್ ಇನ್ನೊಂದು 15 ಡೇಸ್ ಟಾರ್ ಬಂದಿರುತ್ತೆ. 15 ದಿನದಲ್ಲಿ ಬರುತ್ತೆ. ಯಾಕಂದ್ರೆ ನೋಡಿ ಅಲ್ಲೇ ಟ್ರೀ ಗಾರ್ಡ್ ರಿಮೂವ್ ಮಾಡಿಸಿದೀವಿ, ರೋಲರ್ ಕ್ಲೀನ್ ಆಗಿ ರೋಲ್ ಮಾಡ್ಲಿ ಅಂತ. ಸೈಡಿಗೆ ತನಕನೂ ಬರ್ಲಿ. ನೀವು ಅನ್ಕೊಂಡಿರ್ಬೋದು ಏನಕ್ಕಪ್ಪ ಟೀ ಗಾರ್ಡ್ ತೆಗೆದಿದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕೆ ಟ್ರೀ ಗಾರ್ಡ್ ತೆಗೆದಿರೋದು. ಇಲ್ಲಿ ಎಡ್ಜ್ ಟು ಎಡ್ಜ್ ಟಾರ್ ಬರ್ತಾ ಇದೆ. ಟಾರ್ ಬಂದಾಗ ಇಲ್ಲಿ ವಾಸವಾಗಿರೋರು ಮೇಂಟೆನೆನ್ಸ್ ಮಾಡಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ಕರೆಕ್ಟ್ ಆಗಿ ಟಾರ್ ಕಿತ್ತೋಯ್ತು, ಆಮೇಲೆ ಏನೋ ಸ್ಟಾರ್ಟಿಂಗ್ ಏನೋ ನಾಮಕಾವಸ್ಥೆ ಹಾಕಿದ್ರು, ಅದು ಬೇಡ. ಆಮೇಲೆ ಕರೆಂಟ್ ಮತ್ತೆ ನೀರಿನ ವ್ಯವಸ್ಥೆ. ಸರ್ ಕರೆಂಟ್ ಆಲ್ರೆಡಿ ಚಾರ್ಜ್ ಆಗಿದೆ. ತೋರಿಸಿ ನಮ್ಮ ವೀಕ್ಷಕರಿಗೆ ಲೈನ್ ತೋರಿಸಿ ಕಂಪ್ಲೀಟ್ ಆಗಿ. ಇದು ಮೇನ್ ಲೈನು ವೀಕ್ಷಕರಿಗೆ ಗೊತ್ತಾಗುತ್ತೆ. ಈ ಕಡೆ ಮೇನ್ ಲೈನ್ ತೋರಿಸಿ. ಸೊ ಮೇನ್ ಲೈನು ರೆಡಿ ಇದೆ, ರೈಲ್ವೆ ಲೈನ್ ಇದೆ, ರೆಡಿ ಚಾರ್ಜ್ ಆಗಿದೆ, ಮೋಟರ್ ರನ್ನಿಂಗ್ ಇದೆ. ನಮ್ದು ಆಫೀಸ್ ಕರೆಂಟ್ ಬಿಲ್ಲು ಬರ್ತಾ ಇದೆ. ನೀರಿನ ವ್ಯವಸ್ಥೆ ಏನ್ ಮಾಡಿದ್ರೆ? ನೀರಿನ ವ್ಯವಸ್ಥೆ ಬೋರು ಇದೆ, ಪಂಚಾಯತಿ ನೀರು ಕಲೆಕ್ಷನ್ ಇದೆ. ಬೋರ್ ಆಲ್ರೆಡಿ ಇದೆಯಾ? ಪಂಚಾಯತಿ ನೀರು ಕೊಡ್ತಾ ಇದ್ದಾರಾ? ಸೊ ನೀರ್ ಬಗ್ಗೆ ಟೆನ್ಷನ್ ಬೇಕಾಗಿಲ್ಲ. ಸೊ ಇಲ್ಲಿ ಯಾರಾದ್ರೂ ಬಂದು ಮನೆ ಕಟ್ಕೊಂಡು ಉಳ್ಕೊಂತೀನಿ ಅಂತಂದ್ರೆ ಎಲ್ಲ ವ್ಯವಸ್ಥೆ ಇದೆ. ಸರ್ ನಾಳೆ ಬೆಳಿಗ್ಗೆ ಕಟ್ಕೊಳ್ಳಿ. ಓಕೆ ಅಂತೀರಾ? ಓಕೆ. ಅಂಡ್ ಇನ್ನು ಮೋರಿನ ತೋರಿಸ್ಬಿಡೋಣ. ಡ್ರೈನೇಜ್ ವ್ಯವಸ್ಥೆ ನೋಡ್ಬೋದು. ಬಾಕ್ಸ್ ಟೈಪ್ ಡ್ರೈನೇಜ್ ಅನ್ನ ಇಲ್ಲಿ ಮಾಡಲಾಗಿದೆ. ಬನ್ನಿ ನಮ್ಮ ವೀಕ್ಷಕರಿಗೆ ಹತ್ತದಿಂದ ತೋರಿಸಿ, ಇಲ್ಲೂ ಕೂಡ ತೋರಿಸಿ. ಕ್ಲೀನ್ ಆಗಿ ಬಾಕ್ಸ್ ಟೈಪ್ ಡ್ರೈನೇಜು, ಜೊತೆಯಲ್ಲಿ ಎಲ್ಲರಿಗೂ ಏಜ್ ಆದವ್ರು ಇರ್ಬೋದು, ಸಂಜೆ ಟೈಮಲ್ಲಿ ಕುತ್ಕೊಳ್ಳೋದಕ್ಕೆ ಮಾಡೋದಕ್ಕೆ ನೀಟಾಗಿ ಕಟ್ಟೆ ಎಲ್ಲ ಅಲ್ವಾ? ಅಂಡ್ ಗಿಡಗಳ ಬಗ್ಗೆ ಹೇಳಿ ಸರ್. ನೀವು ನಿಮ್ಮ ಲೇಔಟ್ಗೆ ಗಿಡದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ಸರ್ ನಾವು ಎಲ್ಲೇ ಲೇಔಟ್ ಮಾಡಿದ್ರು ನಮ್ಮ ಲೇಔಟ್ ಬಗ್ಗೆ ಮಾತ್ರ ನಾವು ಗಿಡದ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಮ್ಮ ಲೇಔಟ್ ಸುತ್ತಮುತ್ತ ಸ್ಕೂಲು, ಪಂಚಾಯತಿ ಆಫೀಸ್ ಆಗಿರ್ಬೋದು, ರೋಡಲ್ಲಿ ಆಗಿರ್ಬೋದು, ಎಲ್ಲೆಲ್ಲಿ ಪ್ಲಾಂಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಗುತ್ತೋ ನಾವು ಗಿಡ ಪ್ಲಾಂಟ್ ಮಾಡ್ತೀವಿ. ಅದನ್ನ ಇಲ್ಲಿ ಈಗ ಇದು ಸಿಲ್ವರ್ ಗಿಡ ಹಾಕಿದೀವಿ. ಹೌದು. ಸೊ ಏನ್ ಮಾಡ್ತಾರೆ ಕೆಲವರು ಮನೆ ಕಟ್ಟಬೇಕಾದ್ರೆ ಇದು ಅಡ್ಡ ಬರುತ್ತೆ ಅಂತ ಕಟ್ ಮಾಡಬೇಡ ಬೇಡ ಅಂತ ತೆಗೆದ್ಬಿಡ್ತಾರೆ. ಹೌದು. ಅದೇ ಇದೇ ಜಾಗದಲ್ಲಿ ಒಂದು ಹಣ್ಣಿನ ಗಿಡ ಇದ್ರೆ ಇಟ್ಕೊಂತಾರೆ.
ಆಬ್ವಿಯಸ್ಲಿ ಹಣ್ಣಿನ ಗಿಡ ಯಾರು ಇಷ್ಟಪಡಲ್ಲ ಸರ್ ಅಲ್ವಾ ಸರ್? ಹೌದು, ಅದಕ್ಕೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಹಣ್ಣಿನ ಗಿಡ ಅಂದ್ರೆ ಇವಾಗೆಲ್ಲ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಬಂದಿದೆ, ಎಕ್ಸಾಟಿಕ್ ಫ್ರೂಟ್ಸು ಬಂದಿದೆ. ಸೊ ಸಪೋಟ, ಮಾವಿನ ಹಣ್ಣು ಈ ತರ ಹಾಕಿದಾಗ ಗಿಡನೂ ಹೈಟ್ ಹೋಗಲ್ಲ, ಚಿಕ್ಕದಾಗಿರುತ್ತೆ, ಹಣ್ಣು ಬರುತ್ತೆ, ನೆರಳು ಸಿಗುತ್ತೆ. ಅದು ಹಾಕ್ಸ್ತಾ ಇದ್ದೀರಾ ನೀವು? ಹಾಕ್ಸ್ತಾ ಇದೀವಿ, ಈ ಲೆವೆಟಲ್ಲಿ ಹಾಕ್ಸ್ತಾ ಇದೀವಿ. ಸೀವೇಜ್ ವ್ಯವಸ್ಥೆ ಆಗಿದೆಯಾ? ಪೈಪ್ ಹೆಂಗೋ ಕೊಟ್ಬಿಟ್ಟಿದ್ದೀರಾ, ಅಲ್ಲಿ ಡ್ರೈನೇಜ್ ಕೂಡ ಕೊಟ್ಟಿದ್ದೀರಾ. ಸೀವೇಜ್ ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್? ಸಿವೇಜ್ ವ್ಯವಸ್ಥೆ ನೀವು ಎಲ್ಲಿಂದ ಎಲ್ಲಿಗನ ನೋಡಿ 8 ಇಂಚ್ ಪೈಪ್ ಹಾಕ್ಸಿದೀವಿ. 8 ಇಂಚ್ ಹಾಕಿದ್ದೀರಾ? ಓಕೆ. ಡ್ರೈನೇಜ್ ಕವರ್ ಲಿಡ್ ಓಪನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ, ಯಾಕಂದ್ರೆ ಕೆಲಸ ಮಾಡಿರೋದಕ್ಕೆ. ಆಮೇಲೆ ನಮ್ದು ಕೆಲಸ ರನ್ನಿಂಗ್ ಮಾಡ್ಬೇಕಾದ್ರೆ ಏನಿತ್ತು ಫೋಟೋಗ್ರಾಫ್ಸ್ ಇದೆ ನಮ್ಮ ಹತ್ರ, ಎಲ್ಲ ನಿಮ್ಮ ಹತ್ರ ಇದೆ? ಎಲ್ಲ ಇದೆ. ಓಕೆ. ಕಸ್ಟಮರ್ ಇಲ್ಲಿ ಬಂದಾಗ ಸಿವೇಜ್ ಯಾವ ಇಂಚ್ ಪೈಪ್ ಹಾಕಿದ್ದೀರಾ ಅಂತ ಕೇಳಿದ್ರೆ ವಿತ್ ಫೋಟೋ ನಾನು ತೋರ್ಸಕ್ ರೆಡಿ. ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತು. ಲೇಔಟ್ ಬಗ್ಗೆ ಮಾತಾಡೋಣ ಇವಾಗ. ಸೊ 20 ಸೈಟ್ಗಳು ಅವೈಲೇಬಲ್ ಇದೆ ಅಂದ್ರೆ ಹೌದು. 20 ಸೈಟ್ಗಳಲ್ಲಿ ಯಾವ ಡೈಮೆನ್ಷನ್ ಸಿಗುತ್ತೆ ಸರ್? ನಮ್ದು ಇದರಲ್ಲಿ ಎಲ್ಲ ಮೋಸ್ಟ್ಲಿ 30-40ನೇ ನಿಮ್ಗೆ ಸಿಗೋದು. ಆಲ್ಮೋಸ್ಟ್ 30-40? ಆಲ್ಮೋಸ್ಟ್ 30-40ನೇ. ಹಾಂ ಹಾಂ. 20-40 ಒಂದು 3-4 ಸಿಗ್ಬೋದು ಅಷ್ಟೇ. 20-40 3-4 ಇದೆ. ಆಮೇಲೆ ಆ ಸೈಡ್ಸ್ ಎಲ್ಲ ಅಷ್ಟೇ. ಇವಾಗ ಇಲ್ಲಿ ಆಕ್ಚುಲಿ ನೋಡಿ, ಇಲ್ಲಿ ಈ ಕಾರ್ನರ್ ಅಲ್ಲಿ ಇಟ್ಕೊಳ್ಳೋಣ. ಇದು 40-30 ಇದೆ. ಒಂದ್ ಸೈಡ್ ತಗೊಂಡು ಮನೇಲಿ ಇಬ್ರು ಮಕ್ಳಿದ್ರೆ 20-30 20-30 ಎರಡು ಮಾಡ್ಕೊಬಹುದು, ಕಟ್ ಮಾಡ್ಕೋಬಹುದಲ್ವಾ? ಇಬ್ಬರಿಗೂ ರೋಡ್ ಸಿಗುತ್ತೆ. ಒಳ್ಳೆ ಐಡಿಯಾ ಮಾಡಿದ್ದೀರಾ. ಕಾರ್ನರ್ಸ್ ಸ್ವಲ್ಪ ಆ ತರ ಪ್ಲಾನ್ ಮಾಡಿದೀವಿ. ಎಷ್ಟು ಕಾರ್ನರ್ಗಳಿದೆ ನಿಮ್ಗೆ ಈಗ ಅವೈಲೇಬಲ್ ಇರೋದು? ಅವೈಲೇಬಲ್ ಇರೋದು ನಿಮ್ಗೆ ಇನ್ನೊಂದು 4 ಕಾರ್ನರ್ ಅವೈಲೇಬಲ್ ಇದೆ. 4 ಕಾರ್ನರ್ ಅವೈಲೇಬಲ್ ಇದೆ. 20-40 ಬೆರಳೆಣಿಕೆ ಸೈಟ್ಗಳಿದೆ ಅಂತ ಹೇಳ್ಬೋದು. ಹೆಚ್ಚಿನ ಸೈಟ್ಗಳು 30-40 ಮಾತ್ರ ಇರುವಂತದ್ದು. ವೀಕ್ಷಕರೇ, ಫೇಸಿಂಗ್ ಯಾವ ಸಿಗುತ್ತೆ ನಮಗೆ? ಸರ್ ವೆಸ್ಟ್ ಸಿಗುತ್ತೆ, ಈಸ್ಟ್ ಸಿಗುತ್ತೆ, ನಾರ್ತ್ ಸಿಗುತ್ತೆ. ಈ ಸೈಟ್ ಯಾವ್ದಿದು? 30-40ನ 20-40ನ ಯಾವ್ದಿದೆ? 30-40 ಇದು. ಇದೆಲ್ಲ 30-40. ಹೌದು. ಈ ಲೈನ್ ಅಲ್ಲಿ ಬರ್ತಾ ಇರೋದೆಲ್ಲ 30-40ನ? 30-40ನೇ. ಸೊ 20-40 ಎಲ್ಲ ಎಲ್ಲಿದೆ ಸರ್? 20-40 ಬಂದು ನಿಮ್ಗೆ ಲಾಸ್ಟ್ ಅಲ್ಲಿ ಬರುತ್ತೆ, ಎಂಡ್ ಅಲ್ಲಿ ಸಿಗುತ್ತೆ. ಆ ಎಂಡು ಆ ಎಂಡು ಆ ಎಂಡು ಆ ಎಂಡು ಅವೆಲ್ಲ 20-40. ಸೆಂಟ್ರಲ್ 30-40 ಇವೆಲ್ಲದು ಕೂಡ 30-40. ಸೆಂಟ್ರಲ್ಲೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು 30-40. ಸರಿ, ಇವಾಗ ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಮ್ಯಾಟ್ರ್ ಗೊತ್ತಾಯ್ತು, ಲೇಔಟ್ ಬಗ್ಗೆ ಹೇಳಿದ್ರಿ. ಆಮೇಲೆ ಇನ್ನೊಂದು ಹೈಲೈಟ್ ಅಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಅಂದ್ರೆ? ಹೌದು ಸರ್, ನಿಜನಾ? ಸರ್ ಆಕ್ಚುಲಿ ಏನಿದೆ ಪ್ಲಾನ್ ಅಂದ್ರೆ ನಮ್ದು ಸೈಟ್ ಆಫೀಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸರಿ. ಸೊ ಅಲ್ಲಿ ನೋಡಿ ಸೈಟ್ ಆಫೀಸ್ ರೆಡಿ ಇದೆ. ತೋರಿಸಿ ನಮ್ಮ ವೀಕ್ಷಕರ ಸೈಟ್ ಆಫೀಸ್ ತೋರಿಸಿ. ಅದೇ ಸೈಟ್ ಆಫೀಸ್, ಅದೇ ಸೈಟ್ ಆಫೀಸು, ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್. ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್. ಆ ಸ್ವಿಮ್ಮಿಂಗ್ ಪೂಲ್ ಐಡಿಯಾ ಬಂದು ನಮ್ಮ MD ಅವ್ರು ಜಗನ್ನಾಥ್. ಇವಾಗ ಅಲ್ಲಿ ನಾವು ಒಂದು ಸೈಟ್ ಆಫೀಸ್ ಅಂತ ಮಾಡಿದಾಗ ಅದನ್ನ ಮಾರಕ್ ಆಗೋದಿಲ್ಲ ನಾವು. ಹೌದು ಹೌದು. ಒಂದು ಲೇಔಟ್ ಅಲ್ಲಿ ಸೈಟ್ ಆಫೀಸ್ ಇದ್ರೆ ಸೈಟ್ ಆಫೀಸ್ ಅಂತ ಇರುತ್ತೆ. CI ಏರಿಯಾ ತರ ಹಂಗೆ ಇರುತ್ತೆ. ಹಂಗೆ ಇರುತ್ತೆ. ಕರೆಕ್ಟ್. ಸೊ ಈಗ ನಾವು ರೇಟು ಕಮ್ಮಿ ಮಾಡಿ ಮಿಡ್ಲ್ ಕ್ಲಾಸು ಹೆಸರು ಎಲ್ಲ ಹೇಳ್ತಾರೆ, ಆಟೋ ಡ್ರೈವರು, ಮಿಡ್ಲ್ ಕ್ಲಾಸು, ಹೂವ ಮಾರೋರು, ಅದು ಸೊ ಅವರು ಜನನೇ ಅಲ್ವಾ? ಹೌದು ಹೌದು, ಕರೆಕ್ಟ್. ಅವ್ರಿಗೂ ಮನೇಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ವ? ಹೌದು ಹೌದು, ಕರೆಕ್ಟ್. ಶನಿವಾರ ಭಾನುವಾರ ನಮ್ಗೆ ಅಂದ್ರೆ ಬಿಡಿ, ನಮ್ಗಿದು ಲೇಔಟ್ ಬಂದು ಪ್ರೊಫೆಷನಲ್ ಮಾಡ್ತಾ ಇರ್ತೀವಿ, ಮುಂದೆ ಪಾಸ್ ಆಗ್ತಾ ಇರ್ತೀವಿ. ಹೌದು. ಈಗ ಶನಿವಾರ ಭಾನುವಾರ ಅವ್ರು ಬರ್ತಾರೆ, ಒಂದು ಆಟೋದಲ್ಲಿ ಅವ್ರ ಹೆಂಡತಿ ಮಕ್ಳನ್ನ ಕರ್ಕೊಂಡ್ ಬರ್ತಾರೆ. ಸರ್ ಸ್ವಿಮ್ಮಿಂಗ್ ಮಾಡಿಸ್ಕೊಳ್ಳಿ ಸರ್ ಅಲ್ವಾ? ಸೊ ಮಿಡಲ್ ಕ್ಲಾಸ್ ಅವ್ರಿಗೂ ಒಳ್ಳೆ ಜಾಗ ನೋಡಕ್ ಬಂದಿದೀವಿ. ಹಣ್ಣಿನ ಗಿಡ ಹಾಕವ್ರೆ, ಈಗ ತಗೊಂಡಿದ್ದವ್ರೆಲ್ಲ ಮನೆ ಕಟ್ಟಲ್ಲ. ಕರೆಕ್ಟ್. ಯಾರೋ ಒಂದು 2-3 ವರ್ಷ ಕೆಲವ್ರು ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಪರ್ಪಸೇ ಮಡಗಿರ್ತಾರೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಡಗಿರೋರು ಹೆಂಗಿದೆ ನಮ್ಮ ಲೇಔಟ್ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಹೌದು. ಬಂದಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸರ್, ಆರಾಮಾಗಿರ್ಲಿ ಅಂತ. ಇರ್ಲಿ ಬಿಡಿ ಸರ್. ಏನು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ, ಯೂಸ್ ಮಾಡ್ಬೋದಾ? ಯೂಸ್ ಮಾಡಲಿ ಸರ್. ಸೊ ನಮ್ಮ ಲೇಔಟ್ ಅವ್ರು ಯಾರು ಬೇಕಾದ್ರೂ ಯೂಸ್ ಮಾಡಿ. ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಯಾರು ಬಂದ್ರು ನಾವು ಇಲ್ಲ ಅನ್ನಲ್ಲ ಸರ್, ಕೀ ಕೊಟ್ಟಿರ್ತೀವಿ. ಸೊ ವೀಕ್ಷಕರೇ, ನೀವು ನಿಜವಾಗ್ಲೂ ಕೂಡ ಫ್ಲ್ಯಾಟಲ್ಲಿ ನೋಡಿರ್ತೀರಾ, ವಿಲ್ಲಾಸಲ್ಲಿ ನೋಡಿರ್ತೀರಾ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿರೋದು. ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ, ಒಂದು ಲೇಔಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿರೋದು ಇದೇ ಮೊದಲನೇ ಬಾರಿಗೆ. ಸರ್ ಏನು ಹೇಳ್ತಿದ್ದಾರೆ ಅಂತಂದರೆ, ಯಾರು ಬೇಕಾದ್ರೂ ಯೂಸ್ ಮಾಡಿ. ಇಲ್ಲಿರೋರು ಯಾರು ಬೇಕಾದರೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು, ಯೂಸ್ ಮಾಡ್ಬೋದು. ಸೂಪರಾಗಿ ಹೇಳಿದ್ರೆ ಸರ್. ಈಗ ಫೈನಲ್ ಆಗಿ ನಾನು ಕೇಳ್ತಾ ಇರೋದು ಒಂದೇ ವಿಚಾರ, ಪ್ರೈಸಿಂಗ್. ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದ್ದೀರಾ, ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಸರ್ ಈ ಸರೌಂಡಿಂಗ್ ಅಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಕಸ್ಟಮರ್ಸ್ ಯಾರು ದಡ್ರಲ್ಲ. ಹೌದು. ಈ ಸರೌಂಡಿಂಗ್ ಅಲ್ಲಿ ಅವ್ರು ವಿಚಾರಿಸ್ಬೇಕು ಫಸ್ಟ್. ಈಗ ಒಂದು ಪದಾರ್ಥ ನಾನು ಏನೋ ಒಂದು ಆಪಲ್ ತರ್ತೀನಿ, 500 ರೂಪಾಯಿ ಕೆಜಿ ಅಂತ ಯಾರು ತಗೊಂಡು ರೆಡಿ ಇರ್ತಾರ? ತಗೊಳ್ಳಲ್ಲ. ಈಗ ಲೇಔಟ್ ಅಲ್ಲಿ ನಾನು 2000 ರೂಪಾಯಿ ಅಂತ ತಗೊಳಕ್ ರೆಡಿ ಇರ್ತಾರ? ರೆಡಿ ಇರೋದಿಲ್ಲ. ಈಗ ಈ ಸರೌಂಡಿಂಗ್ ಅಲ್ಲಿ ಏನು ಪ್ರೆಸೆಂಟ್ DC ಕನ್ವರ್ಷನ್ ಓಡ್ತಾ ಇದೆ, ಅದಕ್ಕಿಂತ ಕಮ್ಮಿ ಪ್ರೈಸ್ ನಮ್ದು. ಅದಕ್ಕಿಂತ ಕಮ್ಮಿ ಕೊಡ್ತಾ ಇದೆ? ಅದಕ್ಕಿಂತ ಕಮ್ಮಿ. ಸುತ್ತಮುತ್ತಲು ಎಷ್ಟು ಓಡ್ತಾ ಇದೆ ಸರ್? 1600, 1700, 1800 ಓಡ್ತಾ ಇದೆ. ಓಡ್ತಾ ಇದೆ. ವಿಚಾರಿಸ್ಕೋಬಹುದು. ನಾನು 2000 ಅಂತ ಹೇಳ್ತಲ್ಲ, 1600, 1700 ಅಂತ ಓಡ್ತಾ ಇದೆ. ನೀವು ಎಷ್ಟು ಕೊಡ್ತಾ ಇದ್ದೀರಾ? ನಾವು 1500 ಹೇಳ್ತಾ ಇದೀವಿ ಸರ್. 1500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇದರಲ್ಲೂ ಡಿಸ್ಕೌಂಟ್ ಬೇಕು ನಮಗೆ. ಕೊಡೋಣ ಸರ್? ಕೊಡ್ತೀರಾ? ಕೊಡೋಣ ಸರ್. ವೀಕ್ಷಕರಿಗೆ ಕೊಡಕ್ಕಾಗತ್ತಾ? ಕೊಟ್ಟೆ ಕೊಡೋಣ ಸರ್. ಎಷ್ಟು ಕೊಡ್ತೀರಾ ಸರ್? ಸರ್ 100 ರೂಪಾಯಿ ಬಿಟ್ಟು ಕೊಡ್ತೀನಿ ಸರ್. ಅಂದ್ರೆ 1400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. 1400 ಫೈನಲ್ ರೇಟ್ ಅಲ್ವಾ? ಆಮೇಲೆ ಇನ್ನೊಂದು ಆಫರ್ ಕೊಡ್ತೀನಿ ಸರ್ ನಿಮ್ಮ ವೀಕ್ಷಕರಿಗೆ. ಅವಾಗಲೇ ನಾವು ಹೇಳ್ದಂಗೆ ಎಲ್ಲ ಇದಕ್ಕೆ ಈ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಬರ್ತಾರೆ, ಮನೆ ಕಟ್ಟೋರು ಬರ್ತಾರೆ. ಹೌದು. ಈ ಬಜೆಟ್ ಹುಡುಕೋದೇ ಸ್ವಲ್ಪ ಲೋವರ್ ಮಿಡ್ಲ್ ಕ್ಲಾಸು. ಕರೆಕ್ಟ್. ಈಗ ಅವರು ಚೀಟಿ ಹಾಕಿರ್ತಾರೆ ಒಂದು 5 ಲಕ್ಷ, ಯಾವುದೋ ಲೀಸಲ್ಲಿ ಇರ್ತಾರೆ ಒಂದು 3 ಲಕ್ಷ,
ಇನ್ನೊಂದು 3 ಲಕ್ಷ ಪೆಂಡಿಂಗ್ ಇರುತ್ತೆ ಅವ್ರಿಗೆ ದುಡ್ಡಿರಲ್ಲ, ಇರೋದಿಲ್ಲ, ಏನ್ ಮಾಡ್ಬೇಕು ಅವಾಗ? ಲೋನ್ 3 ಲಕ್ಷ ಆ ಬ್ಯಾಂಕಲ್ಲಿ ಲೋನ್ ಕೊಡೋದಿಲ್ಲ. ಬನ್ನಿ ಸರ್, ಹಾ ರಿಜಿಸ್ಟರ್ ಮಾಡಿಸ್ಕೊಂಡು ಹಾ 3 ಲಕ್ಷಕ್ಕೆ 1 ರೂಪಾಯಿ ಇಂಟ್ರೆಸ್ಟ್ ಇಲ್ದಂಗೆ ನಮ್ಮ SG ಗ್ರೂಪ್ಸ್ ಸಂಸ್ಥೆ ಹಾ ಅವ್ರಿಗೆ EMI ಹಾಕೊಡುತ್ತೆ. ನೀವು ಹಾಕೊಡ್ತೀರಾ? ಹೌದು. ಯಾವ ಬ್ಯಾಂಕ್ ಸಮಸ್ಯೆ ಬೇಡ, ಬೇಡ, ನೀವೇ ಕೊಟ್ಬಿಡ್ತೀರಾ? ಕೊಡ್ತೀವಿ. ಇಂಟ್ರೆಸ್ಟ್ ಇಲ್ಲದೆ ಇಂಟ್ರೆಸ್ಟ್ ಫ್ರೀ 2 ಲಕ್ಷ 3 ಲಕ್ಷ ನಮ್ಮ ಕಸ್ಟಮರ್ ಅಲ್ಲ ಸರ್, ನಮ್ಮ ಜಾಗದಲ್ಲಿ ಇರ್ತಾರೆ ಅವರು, ಅಲ್ವಾ? ಎಲ್ಲಿ ಹೋಗ್ತಾರೆ? ಕರೆಕ್ಟ್ ಆಗಿ ಹೇಳಿದ್ರೆ. ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಹಾ SG ಗ್ರೂಪ್ಸ್ ಬಸ್ SG ಫ್ಯಾಮಿಲಿ ಅಂತ ಮಾಡ್ತಾ ಇದೀವಿ ನಾವು. SG ಫ್ಯಾಮಿಲಿಗೆ ವೆಲ್ಕಮ್ ಮಾಡಾದ್ಮೇಲೆ ಅವರು ಫ್ಯಾಮಿಲಿ ಮೆಂಬರ್ ಅಲ್ವಾ? ಹೌದು, ಕರೆಕ್ಟ್. ಅವ್ರ ಕಷ್ಟ ನಮ್ಮ ಕಷ್ಟ ಅಲ್ವಾ? ಹೌದು. ಸೊ ನೀವು EMI ಕಟ್ಟಿ ಆಮೇಲೆ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳ್ತಲ್ಲ ಸ್ನೇಹಿತರೆ, ಹಾ ಹಾ ರಿಜಿಸ್ಟರ್ ಮಾಡಿಸ್ಕೊಂಡು ಆಮೇಲೆ EMI ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರು. ತುಂಬಾ ಜನ ಏನ್ ಮಾಡ್ತಾರೆ, ಸೇವಿಂಗ್ ಮಾಡಿಸ್ಕೊಂಡಿರೋದೇ 8 ಲಕ್ಷ 10 ಲಕ್ಷ ಇರುತ್ತೆ. ಸೊ ಇನ್ನೇನು ಬಾಕಿ 3 ಲಕ್ಷ 4 ಲಕ್ಷ ಇರುತ್ತೆ. ಸಾರ್ ಕಡೆಯಿಂದ ಇಂಟ್ರೆಸ್ಟ್ ಫ್ರೀ ಕೊಡ್ತಾ ಇದ್ದಾರೆ SG ಗ್ರೂಪ್ ಅವರು. ನಿಜವಾಗ್ಲೂ ನನಗೆ ಆಕ್ಚುಲಿ ಒಳ್ಳೆ ಖುಷಿ ಆಗ್ತಾ ಇದೆ. ಇವಾಗ SG ಗ್ರೂಪ್ ಬಗ್ಗೆ ಒಂದೆರಡು ಮಾಹಿತಿಯನ್ನು ತಿಳಿಸ್ಕೊಡಿ. ಲೈಕ್ ತಮ್ಮ ಸಂಸ್ಥೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಲ್ಲಿದೆ ಸಂಸ್ಥೆ, ಎಷ್ಟು ಪ್ರಾಜೆಕ್ಟ್ಗಳನ್ನ ಮುಗಿಸಿದ್ದೀರಾ, ಸ್ವಲ್ಪ ಹೇಳ್ಬೋದಾ ನಮಗೆ? ಸರ್, ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ ಒಂದು 8 ವರ್ಷ ಆಗಿದೆ. ಸರಿ, ಅಂದರೆ ಆಫೀಸ್ ಮಾಡಿರಲಿಲ್ಲ. ಓಕೆ. ಈ ಥರ ಲೇಔಟ್ ಮಾಡ್ತಾ ಇದ್ವಿ, ಮಾರ್ಕೆಟಿಂಗ್ ಕೊಡ್ತಾ ಇದ್ವಿ. ಅವಾಗ ಏನಾಯ್ತು, ನಮ್ಮ ಲೇಔಟು ನಾವು ಇನ್ನೊಬ್ರು ಕೊಟ್ಟು ದುಡ್ಡು ಕಾಯೋದೇನಕ್ಕೆ, ನಮ್ಮ ಲೇಔಟ್ ನಾವೇ ಮಾರ್ಕೆಟಿಂಗ್ ಮಾಡೋಣ ಮಾಡ್ಬಿಡೋಣ ಅಲ್ವಾ? ನೇರ ಮಾಲೀಕರಿಂದ ಜನರಿಗೆ ಹೋಗಿ. ಈಗ ಅವ್ನಿಗೆ ಯಾರಿಗೋ ಕೊಟ್ಟು ಅವ್ನು 100 ರೂಪಾಯಿ 200 ರೂಪಾಯಿ ಎಕ್ಸ್ಟ್ರಾ ಇಕ್ಕಿ ಮಾರೋ ಬದಲು ನಮ್ಮ ರೇಟ್ ಜನನೇ ಕೊಡ್ಲಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಇದು. ಓಕೆ, ಈಗ ಬೇಕಾ ಅವ್ರಿಗೆ, ಬನ್ನಿ ಡೈರೆಕ್ಟಾಗಿ ಆಫೀಸಿಗೆ ಕುತ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ, ಕಸ್ಟಮರ್ ಬರ್ತಾರ, ಲೀಗಲ್ ನೋಡ್ಕೊಂತಾರ, ರೇಟ್ ನಾವೇ ಕೊಡ್ತೀವ್ರಿ ಅಲ್ವಾ? ಒಳ್ಳೆ ಸೆಂಟ್ರಲ್ ಯಾಕೆ ಇನ್ನೊಬ್ಬ ಅದಕ್ಕೆ ತಗೊಳೋರು ನೀವು, ಕೊಡೋನು ನಾನು, ಸೆಂಟ್ರಲ್ ಯಾಕೆ ಮಾತಾಡೋನು? ಕರೆಕ್ಟ್ ಆಗಿ ಹೇಳಿದ್ರಿ. ಅದೇ ದುಡ್ಡು ನಿಮ್ಗೆ ಕಮ್ಮಿ ಆದ್ರೆ ಜನರಿಗೆ ಡಿಸ್ಕೌಂಟ್, ಅದೇ ನಮ್ಗೆ ಜಾಸ್ತಿ ಆದ್ರೆ ನಮಗೂ ಲಾಭನೇ. ನಿಮ್ಗೆ ಲಾಭನೇ. ಇವಾಗ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ, ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದ್ರೆ? ಸರ್, ಇಲ್ಲಿವರೆಗೂ ನಮ್ದು ನಾವೇನು 50-60 ಅಂತ ಹೇಳಲ್ಲ ಸರ್, ನಮ್ದು 12 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಇದು 13ನೇದು, 14ನೇದು ದೊಡ್ಡದು ರೆಡಿ ಆಗ್ತಾ ಇದೆ. ಇನ್ನೊಂದು ರೆಡಿ ಆಗ್ತಾ ಇದೆ, ಅದನ್ನು ತೋರ್ಸೋಣ ಆಮೇಲೆ ತೋರ್ಸೋಣ. ಸರ್, ಇವಾಗ ಫೈನಲ್ ಆಗಿ ಬರುವಂತದ್ದು ಬುಕಿಂಗ್ ಪ್ರೋಸೆಸ್. ಯಾರಾದ್ರೂ ನಮ್ಗೆ ಇಷ್ಟ ಆಯ್ತು, ನಾವು ನೋಡ್ಬೇಕು ಅಂತ ಬಂದ್ರೆ ಏನು ಬುಕಿಂಗ್ ಪ್ರೋಸೆಸ್ ಇರುತ್ತೆ? ಪ್ರೋಸೆಸ್ ಹೇಳ್ಬಿಡಿ ನಮ್ಗೆ. ಸರ್, ಬುಕಿಂಗ್ ಪ್ರೋಸೆಸ್ ನಮ್ದು ಸ್ಪಾಟ್ ಬುಕ್ಕಿಂಗು, ಆಮೇಲೆ ಇಮ್ಮಿಡಿಯೇಟು ಬುಕಿಂಗ್ ಮಾಡೋರಿಗೆ ಆಫರ್ ಅದೆಲ್ಲ ನಮ್ಮ ಹತ್ರ ಇಲ್ಲ ಸರ್. ಯಾಕಂದ್ರೆ ಓನರ್ ಟು ಡೈರೆಕ್ಟ್ ನಾವು ಕಸ್ಟಮರ್ ಕೊಡ್ತಾ ಇದೀವಿ. ಕರೆಕ್ಟ್. ಆಮೇಲೆ ಬುಕಿಂಗ್ ಅಮೌಂಟು ಎದುರಂತ ಬುಕಿಂಗ್ ಅಮೌಂಟ್ ಅಲ್ಲ. ತುಂಬಾ ಜನ 50,000 ಇಸ್ಕೊಂತಾರೆ. ಇಸ್ಕೊಳ್ಳಿ ಸರ್. 10,000 ಇಸ್ಕೊಂತಾರೆ. ಇಸ್ಕೊಳ್ಳಿ ಸರ್. ನೀವು 10,000 ಇಸ್ಕೊಂತೀರಾ? ಇಲ್ಲ ಸರ್. 5,000 ಇಸ್ಕೊಂತೀರಾ? ಇಲ್ಲ ಸರ್. 4,000 ಇಸ್ಕೊಂತೀರಾ? ಇಲ್ಲ ಸರ್. ಮತ್ತೆ ಇನ್ನೇನ್ ಮಾಡ್ತಾ ಇದೀರಾ ಸರ್? ಬಂದು ನೋಡ್ಲಿ ಸರ್, ಆಫೀಸಿಗೆ ಬರ್ಲಿ ಸರ್, ಸರಿ, ಕ್ಲೀನ್ ಆಗಿ ಒಂದು ಕಾಫಿ ಕುಡಿಲಿ ಸರ್, ಡಾಕ್ಯುಮೆಂಟ್ಸ್ ತಗೊಳ್ಳಿ ಸರ್, 1,001 ರೂಪಾಯಿ ಮಾತ್ರ ಕೊಡ್ಲಿ ಸರ್. ಜಸ್ಟ್ 1,001 ರೂಪಾಯಿ? 1,001 ರೂಪಾಯಿ ಮಾತ್ರ ಕೊಡ್ಲಿ ಸರ್. ಸರ್, ಜೆರಾಕ್ಸ್ಗೆ ಎಷ್ಟು ಆಗತ್ತಲ್ಲ ಸರ್? ಅದಕ್ಕೆ ಸರ್ ಕೇಳೋದು ನಾವು. ಅದೇ ಸಾಕಂತೀರಾ? 1,001 ರೂಪಾಯಿ ಕೊಡ್ಲಿ, 6 ದಿನ ಟೈಮ್ ಇರುತ್ತೆ, ಲೀಗಲ್ ಮಾಡಿಸ್ಕೊಳ್ಳಿ. ಲೀಗಲ್ ಬಂದ ಅಗ್ರಿಮೆಂಟ್ ಹಾಕೊಳ್ಳಿ. ಸರಿ. ಲೀಗಲ್ ಬರ್ಲಿಲ್ವಾ, 1,001 ರೂಪಾಯಿ ವಾಪಸ್ ತಗೊಂಡೋಗ್ಲಿ. ಅದು ವಾಪಸ್ ತಗೊಳ್ಳಿ, ವಾಪಸ್ ಪೇಪರ್ ತಗೊಂಡು ವಾಪಸ್ ಕೊಟ್ಟಿ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಆಮೇಲೆ ಲೋನ್ ಆಗುತ್ತಾ ಸರ್? 75% ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿತ್ತಾ, ಒಳ್ಳೆ ಬ್ಯಾಂಕಲ್ಲೇ ಒಂದು 75 to 80%. ಈಗ ಸ್ಯಾಲ್ರಿಡ್ ಪರ್ಸನ್ಸ್ಗೆಲ್ಲ ಆ ಥರ ಆಗುತ್ತೆ. ಈಗ ಈ ಥರ ಸಿಬಿಲ್ ಪ್ರಾಬ್ಲಮ್ ಇರೋರಿಗೆ ಈಗ ಒಂದು 4 ಲಕ್ಷ ಬೇಕು, 3 ಲಕ್ಷ ಬೇಕು. ಅದೇ ಹೇಳಿದ್ನಲ್ಲ ಸರ್, ಇಂಟ್ರೆಸ್ಟ್ ಫ್ರೀ EMI ನೀವೇ ಕೊಟ್ಬಿಡ್ತೀವಿ, ನಾವೇ ಕೊಡ್ತೀವಿ. ರಿಜಿಸ್ಟರ್ ಮಾಡ್ಬಿಟ್ಟು ನೋಡಪ್ಪ ತಿಂಗಳಿಗೆ ಇಷ್ಟು ಕಟ್ಕೊಂಡು ಹೋಗಿ ವಿತ್ ರಿಸಿಪ್ಟ್ ಹಾಕಿ ಕೊಟ್ಬಿಡ್ತೀವಿ. ಬಟ್ ಎಲಿಜಿಬಲ್ ಇದ್ದವರಿಗೆ 75% ಲೋನ್ ಅನ್ನ ನೀವೇ ಖಂಡಿತ ಮಾಡ್ಕೊಡ್ತೀವಿ ಸರ್. ಯಾವ ಬ್ಯಾಂಕ್ಸ್ ಎಲ್ಲ ಅವೈಲೇಬಲ್? LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಅಪ್ರೂವಲ್ ತಗೊಂಡಿದ್ದೀವಿ. ತಗೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ? HDFC ಬ್ಯಾಂಕ್ ಅಲ್ಲಿ ಅಪ್ರೂವಲ್ ತಗೊಂಡಿದ್ದೀವಿ. ಸೊ ಎಲ್ಲ ಕಡೆಯಿಂದ ಹೌದು. ಓಕೆ. ಅಂಡ್ ವೀಕ್ಷಕರೇ, ಏನು SG ಗ್ರೂಪ್ಸ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಮೇನ್ ಆಗಿ ಲೇಔಟ್ ಲೊಕೇಶನ್ ಕೊಟ್ಟಿರ್ತೀನಿ. ಪಕ್ಕದಲ್ಲೇ ಕಾಲೇಜ್ ಇದೆ, ಆರಾಮಾಗಿ ನೋಡ್ಕೋಬೋದು, ನೀವೇ ತಿಳ್ಕೊಬೋದು ಯಾವ ಲೊಕ್ಯಾಲಿಟಿಲಿ ಇದೆ ಅಂತ ತಿಳ್ಕೊಬೋದು ನೀವು. ಆ್ಯಂಡ್ ಫೈನಲ್ ಆಗಿ ನಾನು ಕೇಳುವಂಥದ್ದು, ದೊಡ್ಡದೊಂದು ಲೇಔಟ್ ಬರ್ತಾ ಇದೆ ಅಪ್ಕಮಿಂಗ್, ಅಂದರೆ ನೋಡ್ಬೋದಾ ನಾವು ಒಂಚೂರು? ಸರ್, ನೋಡೋಣ. ಅಂದರೆ ನೋಡೋಕೆ ಮುಂಚೆ ನಿಮ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಹೇಳಿ. ಎಲ್ಲರೂ ಲೇಔಟ್ ರೋಡಿಂದ 800 ಮೀಟ್ರು 1 ಕಿಲೋಮೀಟರ್ ಅಂತಾರೆ. ಹೌದು, ನಮ್ದು ಹೈವೇ ಇಂದಾನೇ ಅಟ್ಯಾಚ್ ಇದೆ ಸರ್ ಲೇಔಟ್. ಕುಣಿಗಲ್ ಹೈವೇ, ಹಾಸನ ಹೈವೇ ಅಟ್ಯಾಚೇ ಮಾಡಿದೀವಿ ಸರ್. ನೋಡ್ಬೋದಾ ನಾವು? ನೋಡ್ಬೋದು. ವೀಕ್ಷಕರೇ, ಇದಕ್ಕಿಂತ ಇನ್ನೂ ಪ್ರೀಮಿಯಂ ಬೇಕು, ಇನ್ನೂ ಅಪ್ರೂವ್ಡ್ ಬೇಕು. ಅಲ್ಲಿ ಯಾವ ಅಪ್ರೂವ್ಡ್ ಸರ್ ಅದು? ಅದು DC ಕನ್ವರ್ಷನ್ NPD ಅಪ್ರೂವಲ್ ಆಗಿದೆ, ಪಂಚಾಯತಿ NOC ಇದೆ. ಪ್ಲಸ್ ನೆಲಮಂಗಲ ಮೆಟ್ರೋ ಸ್ಟೇಷನ್ ಇಂದ ಬರೀ 3.5-4 ಕಿಲೋಮೀಟರ್ ಅಂತರದಲ್ಲಿ. ಅಷ್ಟೇನಾ ಸರ್? ಫಸ್ಟ್ ಅಲ್ಲಿ ಹೋಗೋಣ, ಬನ್ನಿ ಸರ್, ನೋಡೋಣ, ನೋಡಿ ಹೆಚ್ಚಿನ ಮಾಹಿತಿನ ತಗೊಳ್ಳೋಣ. ಹೇಳಿ ಸರ್. ಆ ಲೇಔಟ್ ಅಂತೂ ನೋಡಿದ್ವಿ. ಹೌದು. ಇವಾಗ ಎಲ್ಲಿ ಕರ್ಕೊಂಬಂದ್ರಿ ನಮ್ಗೆ? ಸರ್, ನಿಮ್ಗೆ ಆ ಲೇಔಟ್ ಅಲ್ಲಿ ಹೇಳಿದೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ತೋರಿಸ್ತೀನಿ ಅಂತ. ಹೌದು. ಇದೇನು ಸರ್ ಇದು? ಇದು ನಮ್ಮ ಹಾಸನ ಹೈವೇ, ಇದು ಸರ್ವಿಸ್ ರೋಡ್.
ಇದೇ ನಮ್ಮ ಪ್ರಾಜೆಕ್ಟ್ ಸರ್ SG ಎನ್ಕ್ಲೇವ್ ಅಂತ. ಸೊ ಪಕ್ಕದಲ್ಲೇನೆ ಇಲ್ಲಿಂದಾನೇ ನಿಮ್ 30 ಫೀಟ್ ರೋಡ್ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಇಲ್ಲಿಂದಾನೇ 30 ಫೀಟ್ ರೋಡ್ ಬರುತ್ತೆ ಇದ್ರ ಒಳಗಡೆ. ಸೊ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್ ನಿಮ್ಮ ಲೇಔಟ್ಗೆ ಹೋಗೋದಕ್ಕೆ? ಸರ್ 150 ಮೀಟರ್ ಆಗುತ್ತೆ ಸರ್. 150. ಹೌದು. ವಾಕ್ ಮಾಡ್ಕೊಂಡ್ಬಿಡೋಣ, ಒಳ್ಳೆದಿದೆ. ಬನ್ನಿ ವಾಕ್ ಮಾಡಿ. ಹಂಗೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಸುತ್ತಮುತ್ತಲು ಏರಿಯಾ ಬಗ್ಗೆನೂ ಹೇಳಿ ಸರ್ ನಮ್ಗೆ. ಸರ್ ಇಲ್ಲಿ ಸುತ್ತಮುತ್ತ ಏರಿಯಾ ಅಂದ್ರೆ ಹಾ ನಿಮ್ಗೆ ಮೆಟ್ರೋ ಸ್ಟೇಷನ್ ಪಾಯಿಂಟ್ ಇದೆಯಲ್ಲ, ಹೌದು. ಅಲ್ಲಿಂದ ಇಲ್ಲಿಗೆ ಒಂದು 3.5 ಕಿಲೋಮೀಟರ್ ಆಗುತ್ತೆ. 3.5. ಹಾ. ಓಕೆ. ಮಧ್ಯರಾತ್ರಿ 12 ಗಂಟೆವರೆಗೂ ಬಸ್ಸು ಆಟೋ ಫೆಸಿಲಿಟಿ ಸಿಗುತ್ತೆ. ಹೈವೇ ಅಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ. ತೊಂದ್ರೆನೇ ಇಲ್ಲ ಅಂತೀರಾ? ಹೌದು. ಓಕೆ. ಸುತ್ತಮುತ್ತ ಮನೆ ಆಗಿದೆ. ಸೊ ಇದೆಲ್ಲ ತೋರಿಸ್ಬಿಡೋಣ ಅಲ್ವಾ? ತೋರಿಸಿ. ಓಕೆ ಓಕೆ ಓಕೆ. ಪಕ್ಕದಲ್ಲೇ ಕಂಪ್ನೀಸ್ ಇದೆ, ವೇರ್ ಹೌಸಸ್ ಇದೆ. ಸರ್ ಇಲ್ಲಿ ಯಾವ ಕಂಪ್ನಿಗಳಿದೆ ಸರ್ ಅದು? ಸರ್ ಇಲ್ಲಿ ಸಟರ್ಸ್ ಇದೆ, ಒನ್ ರೋಲ್ ಇದೆ, ಹಾ 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 ಹಾ. ಆಮೇಲೆ JCB ಇಟಾಚಿ ಇದು ಕಂಪ್ನಿ ಇದೆ, ಫ್ಯಾಕ್ಟ್ರಿ ಅಲ್ಲ ಕಂಪ್ನಿ. ಕಂಪ್ನಿಗಳಿದೆ. ಸೊ ಇಲ್ಲಿ ನಿಮ್ಗೆ ಅಲ್ಲೆಲ್ಲ ಮನೆಗಳು ನೋಡಿರ್ಬೋದು. ಹೌದು ಹೌದು ಹೌದು. ಈ ತೋಟಗಳು ಏನಿದೆ ಫಾರ್ಮ್ ಲ್ಯಾಂಡ್ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ, 2 ಪೀಸ್ ಇರೋದಿಲ್ಲ. ಓಕೆ 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 ಓಕೆ. ಸೊ ಈ ಕಂಪ್ನಿಲಿ ಏನು ನಿಮ್ಗೆ ಎಂಪ್ಲಾಯ್ಸ್ ಇದ್ದಾರೆ, ಹಾ 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 ಹಾ. ಇಲ್ಲಿ ನಮ್ಮ ಪ್ರಾಜೆಕ್ಟ್ ಅಲ್ಲಿ ನೀವು ಒಂದು ಶೀಟ್ ಮನೆ ಹಾಕಿದ್ರು ಒಂದು 6,500 ಸಾವಿರ ರೂಪಾಯಿ ಬಾಡಿಗೆ ಸ್ಟಾರ್ಟಿಂಗ್ ಮಂತ್ ಇಂದ ರಿಟರ್ನ್ಸ್ ನೋಡ್ಬೋದು. ಬಂದೇ ಬಿಡ್ತಾರೆ ಅಂತೀರಾ? ಹೌದು. ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಬಾಡಿಗೆ ಅಂತೂ ಸಿಕ್ಕೇ ಸಿಗುತ್ತೆ ಸರ್, ಖಂಡಿತ ಸಿಕ್ಕೇ ಸಿಗುತ್ತೆ. ಸೂಪರ್ ಆಗಿದೆ ಸರ್ ಇದು. ಆಮೇಲೆ ಈ ರೋಡ್ ಇಂದ ಏನ್ ನೀವು ನೋಡ್ತಾ ಇದ್ದೀರಾ ರೋಡು, ಹೌದು. ಈ ತರ ಕರ್ವ್ ಸ್ಟೋನ್ ಬಂದು ಗಿಡಗಳು ಬರುತ್ತೆ. ಸೊ ಇವೆಲ್ಲ ಫ್ಯೂಚರ್ ಅಲ್ಲಿ ಬರುತ್ತೆ. ಫ್ಯೂಚರ್ ಅಲ್ಲ ಸರ್, ಈಗ ಆ ಪ್ರಾಜೆಕ್ಟ್ ನೋಡಿದ್ರಲ್ಲ, ಹೌದು ನಮ್ದು ಅರ್ಜುನ್ ಬೆಟ್ಟಳಿದು, ಹೌದು. ಆ ಪ್ರಾಜೆಕ್ಟ್ ಇನ್ನೇನು ನಿಯರ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಕಂಪ್ಲೀಟ್ ಆದ್ರೆ ಇದೇ ಕೆಲಸ ನಮ್ದು. ಸೊ ಇವೆಲ್ಲ ನೀವೇ ಕಲ್ ತಂದು ಹಾಕ್ಸಿರೋದಾ? ಹೌದು. ಮಾರ್ಕಿಂಗು ಮಾಡಿದ್ದೀವಿ ನೋಡಿ. ಮಾರ್ಕಿಂಗ್ ಎಲ್ಲ ರೆಡಿ ಇದೆ. ಸರ್ ಎಷ್ಟು ಫೀಟ್ ರೋಡ್ ಬರ್ತಾ ಇದೆ ಇದು? 30 ಫೀಟ್. ಕಂಪ್ಲೀಟ್ 30 ಫೀಟ್ ರೋಡ್ ನಿಮ್ಮ ಲೇಔಟ್ಗೆ ಅಟ್ಯಾಚ್ ಆಗುತ್ತೆ. ನಮ್ಮ ಲೇಔಟ್ಗೆ ಅಟ್ಯಾಚ್ ಆಗುತ್ತೆ. ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಬರುತ್ತೆ. ಹೌದು. ಆರ್ಚ್ ಇಂದ ಇದು ರೋಡ್ ಎಂಟ್ರೆನ್ಸ್ ಬರೀ ನಮ್ಮ ಲೇಔಟ್ಗೆ. ಹಿಂದ್ಗಡೆ ಹೌದು. ಪಕ್ಕದಲ್ಲೆಲ್ಲ ಯಾವ ಊರೆಲ್ಲ ಬರುತ್ತೆ ಸರ್ ಇಲ್ಲಿ? ಸರ್ ಇದು ಎಂಟಗಾನಹಳ್ಳಿ ವಿಲೇಜ್ ಬರುತ್ತೆ. ಹಾ ಹಾ. ಇದು ದೊಡ್ಡಕಾರನಹಳ್ಳಿ. ಹಾ ಹಾ. ಪಂಚಾಯತಿ ಆಫೀಸ್ ಈ ಪಕ್ಕದ್ದೇನೆ. ಪಕ್ಕದಲ್ಲೇ ಈ ನಮ್ಮ ಲೇಔಟ್ಗೆ ಪಂಚಾಯತಿ ನೀರು ಸೌಲಭ್ಯ ಇದೆ. ಇವಾಗೆಲ್ಲ ಮೀಟರ್ ಮಾಡ್ತಾರೆ, ವಾಟರ್ ಮೀಟರ್ ಮಾಡ್ತಾ ಇದ್ದಾರಾ? ಇಂಡಿವಿಜುವಲ್ ಮೀಟರ್ ಸಿಗುತ್ತೆ. ಓಕೆ. ಸೊ ಈ ರೋಡ್ ಡೆಡ್ ಎಂಡ್ ಆಗ್ತಿದಂಗೆ ನಿಮ್ ಲೇಔಟ್ ಸ್ಟಾರ್ಟ್ ಆಗುತ್ತೆ. ಹೌದು. ಓಕೆ, ಬನ್ನಿ ಸರ್ ಲೇಔಟ್ ನೋಡೋಣ. ಓಕೆ ಸರ್. ಸರ್ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಹೌದು. ಈ ಅಪ್ರೋಚಿಂಗ್ ರೋಡ್ ಎಷ್ಟಿರುತ್ತೆ ಸರ್? ಎಷ್ಟು ಫೀಟ್ ಸರ್ ಬರುತ್ತೆ? 30 ಫೀಟ್ ರೋಡ್ ಬರುತ್ತೆ ನೋಡಿ. ನೀವು ಇಲ್ಲೇನೆ ಆ ಕಡೆ ಕಾಂಪೌಂಡ್ ಇದೆ. ಹಾ 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 ಹಾ. ಆಮೇಲೆ ಇಲ್ಲಿ ಸ್ವಲ್ಪ ಪ್ಲಾಂಟೇಶನ್, ನಮ್ದು ಬೇರೆ ತರ ಪ್ಲಾಂಟೇಶನ್ ಮಾಡ್ಸೋಣ ಅಂತ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಬಂದಿದೆ. ಓಕೆ. ಮಾವು, ಹಳಸು, ಆಮೇಲೆ ವಾಟರ್ ಆಪಲ್. ಸೊ ಆ ತರ ಪ್ಲಾನ್ ಮಾಡ್ತಾ ಇದೀವಿ. ಇದು ಇವಾಗ ಡ್ರೈನೇಜ್ ಕೆಲಸ ಮುಗ್ದಿದೆ. ಓಕೆ. ಈಗ ಡ್ರೈನೇಜ್ ನೋಡ್ಬೋದು ನೀವೇ ಇಲ್ಲಿ. ಹಾ ಹಾ. ವಾಟರ್ ಲೈನು, ಡ್ರೈನೇಜ್ ಲೈನ್ ಎಲ್ಲ ಕೆಲಸ ಮುಗ್ದಿದೆ. ಸೊ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಅಂಡರ್ ಗ್ರೌಂಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಈಗ ಏನಿದ್ರು ಮೇಲೆ ಡೆಕೋರೇಷನ್ ವರ್ಕ್ ರೆಡಿ ಆಗ್ಬೇಕಷ್ಟೇ. ಓಕೆ. ಸರ್ ಇದು ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಸರ್? ಸರ್ ಇದು 2.5 ಎಕರೆಯಲ್ಲಿ ಮಾಡಿರೋ ಲೇಔಟ್. 2.5 ಎಕರೆ. ಹೌದು. ಎಷ್ಟು ಸೈಟ್ಗಳು ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇದ್ರಲ್ಲಿ 43 ಸೈಟ್ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀರಾ ಸರ್? ಸರ್ ಬೇಸಿಕ್ ಒಬ್ರು ಮನೆ ಕಟ್ಕೊಂಡು ವಾಸವಾದಕ್ಕೆ ಏನೇನು ಅಮ್ಯುನಿಟೀಸ್ ಬೇಕು ಎಲ್ಲ ಬರ್ತಾ ಇದೆ. ಓಕೆ. ಪ್ಲಾಂಟ್ಸ್ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಡ್ರೈನೇಜು, ಆಮೇಲೆ ಅವ್ರಿಗೆ ರೋಡು, ಕಾಂಪೌಂಡೆಡ್ ಕಮ್ಯುನಿಟಿ, ಆರ್ಚು. ಸರ್ ಇಲ್ಲಿ ನೀರಿನ ವ್ಯವಸ್ಥೆಗೆ ಏನು ವ್ಯವಸ್ಥೆ ಮಾಡಿದ್ದೀರಾ? ಸರ್ ಇಲ್ಲಿ CMC ವಾಟರ್ ಕಲೆಕ್ಷನ್ ಇದೆ. ಓವರ್ ಟ್ಯಾಂಕ್ ಅಲ್ಲೇ ಕಾಣಿಸುತ್ತೆ ನಿಮಗೆ. ಆಮೇಲೆ ಬೋರ್ವೆಲ್, ನಮ್ದು ಇಲ್ಲಿ ಬೋರ್ವೆಲ್ ರೆಡಿ ಮಾಡಿದ್ದೀವಿ. ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ, ನೀರು ಇದು ಕನೆಕ್ಟಿವಿಟಿನೂ ಇದೆ. ಸೈಟ್ ಅಂತ ಬಂದಾಗ ಹೌದು, ಲೈಕ್ ಯಾವ್ಯಾವ ಫೇಸಿಂಗ್ ಮತ್ತೆ ಏನ್ ಸೈಜಸ್ ಸೈಟ್ಸ್ ಕಳಿಸಿ? ಸರ್ ಇದರಲ್ಲಿ ಸ್ವಲ್ಪ ಈಸ್ಟ್ ಫೇಸಿಂಗ್ ಜಾಸ್ತಿ ಇದೆ. ಸರಿ. ಎಲ್ಲ ಈಸ್ಟ್ ಫೇಸಿಂಗ್ ಜಾಸ್ತಿ ಇದೆ. ಆಮೇಲೆ ನಿಮಗೆ ಮೆಜರ್ಮೆಂಟ್ ಬಂದು 30-50 ಇದೆ. ಓಕೆ. 30-40 ಇದೆ. ಸರಿ. 20-30 ಇದೆ. ಅಪ್ಕಮಿಂಗ್ ಪ್ರಾಜೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ನಾವು ರಿವ್ಯೂ ಮಾಡ್ತಾ ಇರುವಂತದ್ದು. ಓಕೆ. ಸೊ ಇಲ್ಲಿ ಏನ್ ರೇಟ್ ಅನ್ನ ಕೋಟ್ ಮಾಡ್ತಾ ಇದ್ರ ಸರ್? ಸರ್ ಇಲ್ಲಿ ಲಾಂಚಿಂಗ್ ಪ್ರೈಸ್ ಅಂತ ನಾವು 2500 ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. 2500 ವರ್ತ್ ಇದೆಯಾ? 2500 ಸರ್ ನೀವೇ ನೋಡಿ. ಈಗ ಎಕ್ಸಾಂಪಲ್, ನೀವೇನ್ ತುಂಬಾ ದೂರದಿಂದ ಬಂದು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಹೌದು. ಈ ಬೆಂಗಳೂರು ಸಿಟಿಲಿ ನೀವು ಒಂದು ಸೈಟ್ ತಗೊಬೇಕು ಅಂದ್ರೆ ನಿಮ್ಗೆ ಅಲ್ಲಿ 6000, 7000, 8000 ಅಂದ್ರೆ ಸ್ಟಾರ್ಟಿಂಗ್ ಔಟ್ಸ್ಕರ್ಟ್ಸ್ ಒಳಗಡೆ. ಹೌದು ಹೌದು. ಒಳಗಡೆ ಅಂದ್ರೆ ನೀವು 10,000, 15,000, 20,000 ಕಮ್ಮಿ ಸಿಗೋದಿಲ್ಲ. ಕರೆಕ್ಟ್. ಆಮೇಲೆ ಈ ಡೆವಲಪ್ಮೆಂಟ್ ಬೆಂಗಳೂರು ಟು ನೆಲಮಂಗಲ ಡೆವಲಪ್ಮೆಂಟ್ ಯಾವ ಜನನೂ ಈಗ ದಡ್ರಲ್ಲ. ಹೌದು ಹೌದು ಹೌದು. ಎಲ್ಲಾರ್ಗು ಈಗ ಒಂದು ಮೊಬೈಲ್ ಕೈಗೆ ಇಟ್ಕೊಂಡ್ರೆ ಎಲ್ಲಿ ಡೆವಲಪ್ಮೆಂಟ್ಸ್ ಇದೆ, ಎಲ್ಲಿ ಏನೇನ್ ಕಂಪ್ನೀಸ್ ಇದೆ, ನಾವ್ ಹೇಳಿರೋದಲ್ಲಿ ಇದೆಯಾ ಇಲ್ವ ಅಂತ ನೋಡೋದು ಗೊತ್ತಾಗ್ಬಿಡುತ್ತೆ. ಸೊ ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡಿದಾಗ ನಾವು ಹೇಳೋ ಪ್ರೈಸು ಅವ್ರಿಗೆ ತಕ್ಕ ಮಟ್ಟಿಗೆ ಆಗ್ಬಹುದಾ ಅಂತ ಅವ್ರಿಗೆ ಒಂದು ಕ್ವಶನ್ ಬರ್ಬೇಕು. ಕರೆಕ್ಟ್ ಕರೆಕ್ಟ್. ನಾನು ಇಲ್ಲಿ 2500 ಇವ್ರು ಹೇಳ್ತಾ ಇದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ 2500 ನಾನು ಇನ್ವೆಸ್ಟ್ ಮಾಡ್ತಾ ಇದ್ರೆ ಇನ್ 2 ವರ್ಷಕ್ಕೆ ಅದು ಎಷ್ಟು ಬೆಳಿಬಹುದು ಅಂತ ಕ್ಯಾಲ್ಕುಲೇಟ್ ಮಾಡೋ ಅಂತ ಮೈಂಡ್ ಇದೆ ನಮ್ಮ ಕಸ್ಟಮರ್. ಇದೆ ಅಲ್ವಾ ಸರ್? ಹೌದು ಹೌದು. ಸೊ ನಾವ್ ಈ ದೃಷ್ಟಿ ನೋಡ್ಕೊಂಡು ಆಮೇಲೆ ಡೆವಲಪ್ಮೆಂಟ್. ಹೌದು ಹೌದು. ಇವಾಗ ಇದು ಅಪ್ಕಮಿಂಗ್ ಪ್ರಾಜೆಕ್ಟ್ ಅಂತ ಫಸ್ಟ್ ಹೇಳಿದ್ದೀನಿ. ಹೌದು ಹೌದು. ಡೆವಲಪ್ಮೆಂಟ್ ಮುಗಿದಾಗ ಆಕ್ಚುಲ್ ಆಗಿ ಅದು 2.25 ಹೋದ್ರು ಹೋಗ್ಬೋದು ಅವ್ರಿಗೆ. ಇನ್ನು ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಪ್ರೀ ಬುಕಿಂಗ್ ನೀವು ಈ ರೇಟ್ ಹೇಳ್ತಾ ಇದ್ದೀರಾ. ಸೊ ಈ ಡೆವಲಪ್ಮೆಂಟ್ ಮುಗಿಯೋದ್ರೊಳಗಡೆ ನಿಮ್ ಪ್ರಕಾರ 2.25-3 ಸಾವಿರ ತನಕ ಮುಟ್ಕೊಂಡ್ಬಿಡುತ್ತೆ. ಮುಟ್ಕೊಳ್ಳುತ್ತೆ. ಲೋನ್ ಕೂಡ ಆಪ್ಷನ್ ಆಗುತ್ತೆ ಇಲ್ಲಿ. ಸರ್ ಲೋನ್ ಆಗುತ್ತೆ.
ಇದು ಬಂದ್ಬಿಟ್ಟು ಡಿ ಸಿ ಕನ್ವರ್ಷನ್ನು NPD ಅಪ್ರೂವಲ್ ಲೇಔಟು. DC ಕನ್ವರ್ಷನ್ NPD ಅಪ್ರೂವಲ್ ಲೇಔಟು. BMRD ಅಪ್ರೂವಲ್ ಆಗಿದೆ. BMRD NOC ಇದೆ. NOC ಕೂಡ ಸಿಕ್ಬಿಟ್ಟಿದೆ. ಸೊ BMRD NOC ಇದೆ, NPD ಅಪ್ರೂವಲ್, DC ಕನ್ವರ್ಷನ್ ಹೌದು ಪ್ರಾಪರ್ ಆಗಿದೆ. ಟೆನ್ಷನ್ ಇಲ್ಲ ಅಂತ. ಟೆನ್ಷನ್ ಇಲ್ಲ ಸರ್. ಇಂಡಿವಿಜುವಲ್ ಖಾತಾ ಇಂಡಿವಿಜುವಲ್ ಕೊಡ್ತೀರಾ? ಇಂಡಿವಿಜುವಲ್ ಖಾತಾ ಕೊಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಇಂಡಿವಿಜುವಲ್ ಖಾತಾ ಕೊಡೋದ್ರಿಂದ ಅವ್ರದ್ದು ಕಸ್ಟಮರ್ದು KYC ಚೆನ್ನಾಗಿದ್ರೆ, ಅಂದರೆ ಅವ್ರದ್ದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಅವ್ರಿಗೆ ಲೋನ್ 70 to 80% ತನಕ ಆಗುತ್ತೆ. ಇನ್ ಕೇಸು ನಿಮ್ಮ ಚಾನೆಲ್ ಕಡೆಯಿಂದ ಬಂದಿದ್ದು ಕಸ್ಟಮರ್ಸ್ಗೆ ಇವಾಗ ಒಬ್ಬರಿಗೆ ಒಂದು 3 ಲಕ್ಷ 4 ಲಕ್ಷ ಶಾರ್ಟೇಜ್ ಇರುತ್ತೆ. ಲೋನ್ 10 ಲಕ್ಷ ಕಮ್ಮಿ ಯಾರು ಲೋನ್ ಕೊಡಲ್ಲ ಬ್ಯಾಂಕಲ್ಲಿ. 2 ಲಕ್ಷ 3 ಲಕ್ಷಕ್ಕೆಲ್ಲ ಪ್ರೊಸೆಸಿಂಗ್ ಮಾಡೋಕ್ಕಾಗಲ್ಲ ಅಂತ ಅವರು. ಸೊ ಆ ಥರ ಕಮ್ಮಿ ಇದ್ದವ್ರಿಗೆ, ಯಾಕಂದ್ರೆ ಇದು ನಮ್ಮ SG ಗ್ರೂಪ್ಸ್ ಓನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಾವು ನಮ್ಮ ಕಂಪ್ನಿಯಿಂದ 0% ಇಂಟ್ರೆಸ್ಟಲ್ಲಿ EMI ಕೊಡ್ತಿದ್ದೀವಿ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ಅಲ್ವಾ. ಸೊ ಶಾರ್ಟೇಜ್ ಇದ್ರೂ ಕೂಡ ಕಂಪನಿ ಕಡೆಯಿಂದನೇ ನಿಮಗೆ ಇಲ್ಲಿ ಆಪ್ಷನ್. ಆಮೇಲೆ ಇದರಲ್ಲಿ ಏನು ಗಿಮಿಕ್ ಅದೆಲ್ಲ ಏನು ಇಲ್ಲ. ರಿಜಿಸ್ಟರ್ ಆದ್ಮೇಲೆ EMI ಸ್ಟಾರ್ಟ್ ಆಗುತ್ತೆ ಅವ್ರದ್ದು. EMI ಸ್ಟಾರ್ಟ್ ಆಗುವಂಥದ್ದು. SG ಗ್ರೂಪ್ ಆಫೀಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ನಾಗರಬಾವಿ ಮಾಳ್ಗಾಳ ಬ್ರಿಡ್ಜ್ ಹತ್ರ ಬರುತ್ತೆ. ಮಾಳ್ಗಾಳ ಬ್ರಿಡ್ಜ್ ಹತ್ರ ಅಂಡರ್ಪಾಸ್ ಹತ್ರನೇ. ಓಕೆ. ಅಂಡ್ ಯಾರಾದ್ರೂ ಲೈಕ್ ಇಲ್ಲಿ ಬಂದು ವಿಸಿಟ್ ಮಾಡಬೇಕು ಅಂತಂದ್ರೆ ಹೇಗೆ ಪ್ರೊಸೆಸ್ ಎಲ್ಲ? ಸರ್ ನಮ್ದು ಸೈಟ್ ವಿಸಿಟ್ ಇರುತ್ತೆ. ಲೇಔಟ್ ಅಲ್ಲೂ ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ. ಡೈರೆಕ್ಟ್ ವಿಸಿಟ್ ಮಾಡೋರು ಡೈರೆಕ್ಟ್ ವಿಸಿಟ್ ಮಾಡಬಹುದು. ಸರಿ. ಆಫೀಸ್ ಬಂದು ವಿಸಿಟ್ ಮಾಡ್ತೀವಿ ಅಂದ್ರೆ ಆಫೀಸಿಂದ ಸೈಟ್ ವಿಸಿಟ್ ಇರುತ್ತೆ. ಫ್ಯಾಮಿಲಿ ಎಲ್ಲ ಹೋಗ್ತೀರಿ ಅಂದ್ರೆ ಮಾಮೂಲಿ ಎಲ್ಲ ಮಾಡ್ದಂಗೆ ನಮ್ದು ಫ್ರೀ ಸೈಟ್ ವಿಸಿಟ್ ಇದೆ. ಅದನ್ನ ಉಪಯೋಗ ಪಡ್ಕೊಬಹುದು. ಸೊ ವೀಕ್ಷಕರೇ, ನೀವು ತುಂಬಾ ಸತಿ ಕೇಳ್ತಾ ಇರ್ತೀರಾ ಲೊಕೇಶನ್ ಕೊಡಿ ಅಂತ ಹೇಳ್ಬಿಟ್ಟು. ಪ್ರೈಮ್ ಲೊಕೇಶನ್ ಆಗಿರೋದ್ರಿಂದ ಈ ಏನು SG ಗ್ರೂಪ್ ಅವ್ರದ್ದು ಈ ಲೇಔಟ್ ಇರ್ಬೋದು, ಮುಂಚೆ ಏನು ತೋರಿಸ್ಕೊಂಡ್ ಬಂದ್ವಿ ಆ ಲೇಔಟ್ ಎರಡಲ್ಲ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಎರಡೂ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ಬೋದು. ಯಾಕಂತಂದ್ರೆ ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಪ್ರೀಮಿಯಂ ಬೇಕು ಅಂದ್ರೆ ಇದು ತೊಗೊಬೋದು, ಇಲ್ಲ ನಮ್ಮ ಬಜೆಟ್ ಕಮ್ಮಿ ಇದೆ ಅಂದ್ರೆ ಅದು ತೊಗೊಬೋದು. ಯಾವುದು ಬೇಕಾದರೂ ಕೂಡ ನೀವು ಚೂಸ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟ್, ಒಂದಲ್ಲ 2 ಲೇಔಟ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.